ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ. ಇಳಕಲ್ ಮತ್ತು ಹುನಗುಂದ ತಾಲ್ಲೂಕಿನ ನೋಂದಾಯಿತ ಕಾರ್ಮಿಕರಿಗೆ 2024ರ ಸಾಲಿನಲ್ಲಿ ವಿತರಿಸಲಾದ ಲೇಬರ್ ಟೂಲ್ ಕಿಟ್ಗಳ ಸಂಪೂರ್ಣ ಅಧಿಕೃತ ಮಾಹಿತಿ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ವತಿಯಿಂದ ಹುನಗುಂದ ಕಾರ್ಮಿಕರ ಕಚೇರಿ ಎದುರು ಧರಣಿ ನಡೆಸಿ ಸದಾನಾಡು ನುಡಿ ಹಾಗೂ ಶ್ರಮಿಕ ವರ್ಗದ ಹಿತರಕ್ಷಣೆಗಾಗಿ ಹೋರಾಡುತ್ತಾ ಬಂದಿರುವ ನಾಡಿನ ಹೆಮ್ಮೆಯ ಸಂಘಟನೆಯಾಗಿದೆ. ಇಳಕಲ್ ಮತ್ತು ಹುನಗುಂದ ತಾಲ್ಲೂಕು ವ್ಯಾಪ್ತಿಯಲ್ಲಿ ಸಾವಿರಾರು ಜನ ಬಡ ಕಟ್ಟಡ ಕಾರ್ಮಿಕರು, ಪ್ಲಂಬರ್, ಗೌಂಡಿ, ಮೇಸ್ತ್ರಿ, ಎಲೆಕ್ಟ್ರಿಷಿಯನ್ ಮತ್ತು ಇತರೆ ತನು-ಮನ ಸವೆಸಿ ದುಡಿಯುತ್ತಿದ್ದಾರೆ. ಕಾರ್ಮಿಕ ಇಲಾಖೆ ಮತ್ತು ಕಲ್ಯಾಣ ಮಂಡಳಿಯ ವತಿಯಿಂದ ಕಳೆದ 2024ರಿಂದ 25ರ ಸಾಲಿನಲ್ಲಿ ಅರ್ಹ ಫಲಾನುಭವಿ ಕಾರ್ಮಿಕರಿಗೆ ವೃತ್ತಿಪರ ಟೂಲ್ ಕಿಟ್ಗಳು ಮತ್ತು ಸುರಕ್ಷತಾ ಪರಿಕರಗಳನ್ನು, ಸೇಫ್ಟಿ ಕಿಟ್ಸ್ ವಿತರಣೆ ಮಾಡಿರುವುದು ನಮ್ಮ ಸಂಘಟನೆಯ ಗಮನಕ್ಕೆ ಬಂದಿರುತ್ತದೆ. ಆದರೆ, ನಮ್ಮ ಭಾಗದ ನೂರಾರು ಜನ ನೈಜ ಹಾಗೂ ಬಡ ಕಾರ್ಮಿಕರಿಗೆ ಇಲಾಖೆಯ ಈ ಸೌಲಭ್ಯಗಳು ತಲುಪಿಲ್ಲ ಎಂಬ ಗಂಭೀರ ದೂರುಗಳು ನಮ್ಮ ಸಂಘಟನೆಗೆ ಬಂದಿರುತ್ತವೆ. ಈ ಯೋಜನೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ಶ್ರಮಿಕ ವರ್ಗಕ್ಕೆ ನ್ಯಾಯ ಒದಗಿಸಲು ನಮ್ಮ ಸಂಘಟನೆಯ ವತಿಯಿಂದ ಪ್ರಮುಖ ಮಾಹಿತಿಗಳ ವಿವರವನ್ನು ಲಿಖಿತ ರೂಪದಲ್ಲಿ ಒದಗಿಸಿಕೊಡಬೇಕಾಗಿ ಈ ಮೂಲಕ ಕಟ್ಟುನಿಟ್ಟಾಗಿ ಒತ್ತಾಯಿಸುತ್ತೇವೆ. 2024ರಿಂದ 25ರ ಒಟ್ಟು ವಿತರಣೆಯ ವಿವರ. ವರ್ಷ 2024ರಿಂದ 25ರಲ್ಲಿ ಇಳಕಲ್ ಮತ್ತು ಹುನಗುಂದ ತಾಲ್ಲೂಕು ವ್ಯಾಪ್ತಿಯಲ್ಲಿ ಇಲಾಖೆಯಿಂದ ಒಟ್ಟು ಎಷ್ಟು ಜನ ನೋಂದಾಯಿತ ಕಾರ್ಮಿಕರಿಗೆ ವೃತ್ತಿಪರ ಟೂಲ್ ಕಿಟ್ಗಳನ್ನು, ವೃತ್ತಿವಾರು ಪ್ಲಂಬರ್, ಎಲೆಕ್ಟ್ರಿಷಿಯನ್, ಗೌಂಡಿ ವಿತರಿಸಲಾಗಿದೆ. ಫಲಾನುಭವಿಗಳ ಅಧಿಕೃತ ಪಟ್ಟಿ. 2024ರಿಂದ 25ರಲ್ಲಿ ಕಿಟ್ ಪಡೆದುಕೊಂಡಿರುವ ಕಾರ್ಮಿಕರ ಹೆಸರು, ಅವರ ಊರು ಮತ್ತು ಅವರ ಲೇಬರ್ ಕಾರ್ಡ್ ಸಂಖ್ಯೆಗಳ ಅಧಿಕೃತ ಪಟ್ಟಿಯ ನಕಲನ್ನು ನೀಡಬೇಕು. ಬಾಕಿ ಆಡುವವರ ಪಟ್ಟಿ ಪೆಂಡಿಂಗ್ ಲಿಸ್ಟ್. ಪ್ರಸ್ತುತ ನಮ್ಮ ತಾಲ್ಲೂಕಿನಲ್ಲಿ ಕಿಟ್ಗಾಗಿ ಅರ್ಜಿ ಸಲ್ಲಿಸಿ, ಇಲಾಖೆಯಲ್ಲಿ ಕಿಟ್ ಪಡೆಯಲು ಬಾಕಿ ಉಳಿದಿರುವ ಅರ್ಹ ಕಾರ್ಮಿಕರ ಸಂಖ್ಯೆ ಎಷ್ಟು? ಇವರಿಗೆ ಯಾವಾಗ ಕಿಟ್ ವಿತರಿಸಲಾಗುತ್ತದೆ? ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವುದು ಇಲಾಖೆಯ ಕರ್ತವ್ಯವಾಗಿದ್ದು, ಈ ಪತ್ರ ತಲುಪಿದ ತಕ್ಷಣವೇ ನಮ್ಮ ಕರವೇ ಘಟಕಕ್ಕೆ ತಾವು ಅಧಿಕೃತವಾಗಿ ಲಿಖಿತ ಮಾಹಿತಿ ನೀಡಬೇಕು. ಒಂದು ವೇಳೆ ಮಾಹಿತಿ ನೀಡಲು ವಿಳಂಬ ಧೋರಣೆ ಅನುಸರಿಸಿದರೆ ಅಥವಾ ಅರ್ಹ ಕಾರ್ಮಿಕರಿಗೆ ಅನ್ಯಾಯವಾಗಿದ್ದಲ್ಲಿ, ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಕಾರ್ಮಿಕರ ಪರವಾಗಿ ಇಲಾಖೆಯ ಕಚೇರಿಯ ಮುಂದೆ ಉಗ್ರವಾದ ಪ್ರತಿಭಟನೆ ಹಾಗೂ ಕಾನೂನಾತ್ಮಕ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಸುತ್ತೇವೆ ಎಂದು ಕರವೇ ಕಾರ್ಯಕರ್ತರು ತಿಳಿಸಿದರು. ಈ ಸಂದರ್ಭದಲ್ಲಿ ಇರುವ ಅಶೋಕ ಪೂಜಾರಿ, ಅಧ್ಯಕ್ಷರು ಇಳಕಲ್ಲ ತಾಲೂಕು, ರೋಹಿತ ಬಾರಕೇರ, ಅಧ್ಯಕ್ಷರು ಹುನಗುಂದ ತಾಲೂಕ, ಹುಸೇನ ಸಂದಿಮನಿ, ಪ್ರಧಾನ ಕಾರ್ಯದರ್ಶಿಗಳು ಹುನಗುಂದ ತಾಲೂಕು, ಹಸನ ಕಲಕಬಂಡಿ, ಅಧ್ಯಕ್ಷರು ಇಳಕಲ್ಲ ನಗರ ಘಟಕ, ಮುರ್ತುಜ ಬಾದಾಮಿ, ಪ್ರಧಾನ ಕಾರ್ಯದರ್ಶಿಗಳು ಇಳಕಲ್ಲ ತಾಲೂಕು, ಬಾಲನಗೌಡ, ಬಲಕುಂದಿ ಗ್ರಾಮ ಘಟಕ ಅಧ್ಯಕ್ಷರು, ಜಹಿರ ಸಂಗಮಖರ, ಉಪಾಧ್ಯಕ್ಷರು ಹುನಗುಂದ ತಾಲೂಕು, ಸಾಗರ ಪಟ್ಟಣ ಶೆಟ್ಟಿ, ಅಧ್ಯಕ್ಷರು ಯುವ ಘಟಕ ಇಳಕಲ ತಾಲೂಕು, ಮಹೇಬೂಬ ರೇಷ್ಮೆ, ತಾಲೂಕು ಸಂಚಾಲಕರು ಇಳಕಲ, ಮಹೇಬೂಬ ಅಳ್ಕೊಳ್ಳಿ, ಅಧ್ಯಕ್ಷರು ಆಟೋ ಚಾಲಕರ ಘಟಕ ಹುನಗುಂದ ಹಾಗೂ ಉಪಸ್ಥಿತರಿದ್ದರು. ಹುನಗುಂದಿನ ಕಾರ್ಮಿಕ ಇಲಾಖೆಯ ಕಚೇರಿ ಮುಂದೆ ನಾವು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ವಿ. ನಿನ್ನೆ ದಿನವೇ ಇಲ್ಲಿರ್ತಕ್ಕಂಥ ರಾಕೇಶ್ ಎನ್ನುವ ಕಾರ್ಮಿಕ ವರ್ಗದ ಅಧಿಕಾರಿಗಳಿಗೆ ನಾವು ಹೇಳಿದ್ವಿ, ನಾಳೆ ದಿನ ನಾವು ಬಂದು ಮನವಿ ತಾವು ದಯವಿಟ್ಟು ಕೂಡ ತಾವು ಇಲ್ಲಿ ಇರಬೇಕಾದಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ವಿ. ಆದರೂ ಕೂಡ ಅವರು ನಮಗೆ ಇರ್ತೀನಿ ಅಂತ ಹೇಳಿ, ಈಗ ಬೆಳಗ್ಗೆ ನಾವು ಇಲ್ಲಿ ಒಂದು 10:30 ಸುಮಾರು ಬಂದಾಗ ಅವರು ಬದಾಮಿಯಲ್ಲಿ ಕೆಲಸ ನಿಮಿತ್ತ ಹೋಗಿದ್ದೀನಿ ಅಂತೇಳಿ ಅಲ್ಲಿ ವಿಷಯವನ್ನು ನಮ್ಗೆ ತಿಳಿಸಿದ್ದಾರೆ. ಕಾರಣ ಇಷ್ಟೇ, ಬದಾಮಿಯಲ್ಲಿ ಕಾನೂನಿನ ಅರಿವು ಕಾರ್ಯಕ್ರಮಕ್ಕೆ ಅಲ್ಲಿಯ ಕಾರ್ಯಕ್ರಮದ ಪೂರ್ವವಾಗಿ ಎಲ್ಲವನ್ನು ಕೂಡ ತಯಾರಿಯನ್ನು ಮಾಡ್ಕೊಳ್ಳಿಕ್ಕೆ ನಾನು ಬೇಗನೆ ಹೋಗಿದ್ದೀನಿ ಅಂತ ತಿಳಿಸಿದರು. ಅಲ್ಲಿ ಬದಾಮಿಯಲ್ಲಿ ನಮ್ಮ ಕರವೇ ಕಾರ್ಯಕರ್ತರನ್ನ ಕಳಿಸಿ ಆ ಒಂದು ಜಾಗಕ್ಕೆ ಕಳಿಸಿ ನೋಡಿದಾಗ ಅಲ್ಲಿ ಇನ್ನೂ ಯಾವುದೇ ಪೂರ್ವ ಸಿದ್ಧತೆಗಳು ಕೂಡ ನಡೆದಿಲ್ಲ. ಕಾರ್ಯಕ್ರಮ 3 ಗಂಟೆಗೆ ಇದೆ. ಇವರು ಇಲ್ಲಿ ಬೆಳಗ್ಗೆನೇ ಇಲ್ಲಿಂದ ನಾಪತ್ತೆಯಾಗಿರ್ತಕ್ಕಂಥದ್ದಾಗಿದೆ ಅಧಿಕಾರಿಗಳು. ಅಂದರೆ ಇದರ ಉದ್ದೇಶ ಏನು, ಕರವೇ ಕಾರ್ಯಕರ್ತರಿಗೆ ನಾನು ಭೇಟಿ ಆಗೋದಿಲ್ಲ ನೇರವಾಗಿ. ಅವ್ರು ಏನೇ ತೊಂದರೆಗಳಿದ್ರು ಅವ್ರು ಏನಾದರೂ ಮಾಡ್ಕೊಂಡು ಹೋಗಿ ನಾನು ಅವ್ರಿಗೆ ಭೇಟಿ ಆಗೋದಿಲ್ಲ, ಅವ್ರ ಸಮಸ್ಯೆಗಳು ನನಗೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಇಲ್ಲಿನ ಹುನಗುಂದ ತಾಲೂಕಿನ ಕಾರ್ಮಿಕ ಅಧಿಕಾರಿ ನಮಗೆ ಇವತ್ತು ಅವರು ವ್ಯಕ್ತಪಡಿಸಿದಂಥ ಕ್ಷಣಗಳು ನಮಗೆ ಇಲ್ಲಿ ಗೊತ್ತಾಗ್ತಿದ್ದಾವೆ. ಕಾರಣ ಇಷ್ಟೇ, ಹುನಗುಂದ ತಾಲೂಕಿನಲ್ಲಿ ಸುಮಾರಷ್ಟು ಕಾರ್ಮಿಕರ ಸಮಸ್ಯೆಗಳನ್ನು ಇವತ್ತು ಎದುರಿಸಿಕೊಂಡು ನಮ್ಮ ಕರವೇ ಕಾರ್ಯಕರ್ತರು ನಾವೆಲ್ಲರೂ ಕೂಡ ಸೇರಿ ಇವತ್ತು ಒಂದು ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ವಿ. ಅಂದರೆ ಆ ಕಾರ್ಮಿಕರಿಗೆ ಹಂಚಬೇಕಾದಂಥ ಟೂಲ್ ಕಿಟ್ಗಳು ಏನಿದ್ದಾವೆ, ಎಷ್ಟೋ ಟೂಲ್ ಕಿಟ್ಗಳು ಇನ್ನೂ ಸರಿಯಾಗಿ ಆ ಕಾರ್ಮಿಕರಿಗೆ ಹಂಚಿಲ್ಲ, ಅದರ ಒಂದು ಮಾಹಿತಿಯನ್ನು ಕೊಡಿ ಅನ್ನಲಿಕ್ಕೆ ಒಂದು ಕೇಳಕ್ಕೆ ಬಂದಿದ್ವಿ. ಮತ್ತು
ನಮ್ಮ ಹುಣಗುಂದ ಮತ್ತು ಇಳಕಲ್ ವ್ಯಾಪ್ತಿಗಾಗಿ ಕಾರ್ಮಿಕರಿಗೆ ಅಂತ ಮೀಸಲಿರ್ತಕ್ಕಂಥ ಆರೋಗ್ಯದ ವಾಹನ ಇಲ್ಲಿ ಇರಬೇಕಾಗಿತ್ತು. ಆ ಆರೋಗ್ಯದ ವಾಹನ ಇಲ್ಲಿ ಇಲ್ವೋ ಅಥವಾ ಕಾಣೆಯಾಗಿದೆಯೋ ಏನೂ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾಹಿತಿಯನ್ನು ಕೇಳಿಕಂತ ನಾವು ಬಂದಿದ್ವಿ. ಮತ್ತು ರಾಜ್ಯ ಸರ್ಕಾರ ಈಗೇನು ಪ್ರತಿಯೊಬ್ಬ ಕಾರ್ಮಿಕರಿಗೂ ಕೂಡ ಅಸಂಘಟಿತ ಮತ್ತು ಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ 60% ಭಾಗದಷ್ಟು ಅವರ ಸಂಬಳವನ್ನು ಮಾಡಬೇಕು ಅಂತ ಒಂದು ಏನು ಕಾನೂನಿನ ನೀತಿಯನ್ನು ತೆಗೆದುಕೊಂಡು ಬಂದಿದೆ. ಆ ನೀತಿಯನ್ನು ಬಗ್ಗೆಯೂ ಕೂಡ ಕೇಳಿಕೊಂತ ಬಂದಿದ್ವಿ. ಇವತ್ತು ಸುಮಾರಷ್ಟು ಕಾರ್ಮಿಕರು ಇವತ್ತು ದಿನಗೂಲಿಯಂತೆ ಮತ್ತು ತಿಂಗಳ ಪಗಾರನಂತೆ ದುಡಿತಿದ್ದಾರೆ. ಅವರಿಗೆಲ್ಲರೂ ಕೂಡ ಕಾನೂನು ಏನು ಇವತ್ತು ಒಂದು ಸರಹದ್ದನ್ನು ಮಾಡಿದೆ, ಆ ಸರಹದ್ದಲ್ಲಿ ಅವರಿಗೆಲ್ಲರಿಗೂ ಕೂಡ ಅಷ್ಟೇ ಸೀಮಿತವಾದಂಥ ಸಂಬಳ ಸಿಗ್ತಿಲ್ಲ. ಮತ್ತು ಅದನ್ನು ಬಿಟ್ಟು ಬೇರೆ ರೀತಿಯಲ್ಲಿ ಸುಮಾರಷ್ಟು ಇವತ್ತು ಪವನ ಶಕ್ತಿಯನ್ನು ಉತ್ಪಾದನೆ ಮಾಡತಕ್ಕಂಥ ಕಂಪ್ನಿಗಳು ಬಂದಿದ್ದಾವೆ. ಆ ಕಂಪ್ನಿಗಳಲ್ಲೂ ಕೂಡ ನೋಡಿದಾಗ ಎಷ್ಟೋ ಕಾರ್ಮಿಕರು ಬಂದಿದ್ದಾರೆ. ಅಲ್ಲಿಯೂ ಕೂಡ ಅವರಿಗೂ ಕೂಡ ಸರ್ಕಾರ ನಿಗದಿ ಮಾಡಿದಂಥ ಸಂಬಳ ಕೂಡ ಸಿಗ್ತಿಲ್ಲ. ಮತ್ತು ಅಲ್ಲಿ ಎಷ್ಟೋ ಜನರು 12 ಗಂಟೆವರೆಗೂ ಕೂಡ ಕೆಲಸವನ್ನು ಮಾಡ್ತಿದ್ದಾರೆ. ಅಲ್ಲಿ ಕಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಾರ್ಮಿಕರ ಮೇಲೆ ದೌರ್ಜನ್ಯಗಳಾಗ್ತಿದ್ದಾವೆ. ಅದನ್ನೆಲ್ಲವನ್ನು ಕೂಡ ಇವತ್ತು ಇವರೇನೂ ಸರಿಯಾಗಿ ತಪಾಸಣೆ ಮಾಡದೆ ಕೇಳಿದರೆ ನಾವೆಲ್ಲವೂ ಕೂಡ ನೋಡಿ ಬಂದಿದ್ದೀವಿ, ತಪಾಸಣೆ ಮಾಡಿದ್ದೀವಿ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಇಲ್ಲಿನ ಅಧಿಕಾರಿಗಳು ಮಾಡ್ತಿದ್ದಾರೆ.